ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ, ಮಗು ಸೇರಿದಂತೆ 6 ಮಂದಿ ಸ್ಥಳದಲ್ಲೇ ಸಾವು, ಶವಗಳನ್ನು ಹೊರತೆಗೆಯಲು ಹರಸಾಹಸಪಟ್ಟ ಪೊಲೀಸರು. ವರುಣನ ಆರ್ಭಟಕ್ಕೆ ಸಂಪೂರ್ಣ ಮನೆನಾಶ. ಮತ್ತು ನಗರದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಮಕ್ಕಳಿಗೆ 2 ದಿನದ ಸಂಸ್ಕಾರ ಬಾಲಬೋಧಿ ಶಿಬಿರ. ವಾರ್ತೆಗಳ ವಿವರ. ಅಜಾಗರೂಕತೆಯಲ್ಲಿ ಚಾಲಕನು ವೇಗವಾಗಿ ಕಾರು ಚಾಲನೆ ಮಾಡಿದ ಪರಿಣಾಮ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಪಕ್ಕದ ರಸ್ತೆ ಮೇಲೆ ಬಿದ್ದು ಎದುರಿನಿಂದ ಬರುತ್ತಿದ್ದ ಕೊರಿಯರ್ ಲಾರಿಗೆ ಡಿಕ್ಕಿಯಾಗಿ ಅಪಘಾತದಲ್ಲಿ ಕಾರಿನಲ್ಲಿ ಒಂದೇ ಕುಟುಂಬದ 6 ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ ದುರ್ಘಟನೆ ಬೆಳ್ಳಂಬೆಳಿಗ್ಗೆ ಕಂದಲಿ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆದಿದೆ. ಟೊಯೋಟೋ ಇಟಿಯೋಸ್ ಕಾರ್ನಲ್ಲಿ ಬಾಲಕ ಚೇತನ್, ಸುನಂದ, ನೇತ್ರ, ರವಿಕುಮಾರ್, ನಾರಾಯಣಪ್ಪ ಹಾಗೂ ಕಾರು ಚಾಲಕ ರಾಕೇಶ್ ಇವರು ಚಿಕ್ಕಬಳ್ಳಾಪುರ ಮೂಲದವರೆಂದು ತಿಳಿದು ಬಂದಿದೆ. ಗೋವಿಂದಪ್ಪರಿಗೆ ಚಿಕಿತ್ಸೆ ಕೊಡಿಸಿ ವಾಪಸ್ ಬರುತ್ತಿದ್ದಾಗ ಬೆಳಿಗ್ಗೆ ಸುಮಾರು 5:30ರ ಸಮಯದಲ್ಲಿ ಆಲೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಾರು ವೇಗವಾಗಿ ಬರುತ್ತಿದ್ದು, ನಿದ್ದೆಯ ಮಂಪರಿನಲ್ಲಿದ್ದ ಚಾಲಕನು ವೇಗದಲ್ಲಿ ಕಾರು ನಿಯಂತ್ರಣಕ್ಕೆ ಸಿಗದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಕಾರು ಹಾರಿ ಹಾಸನದ ಕಡೆಯಿಂದ ಬರುತ್ತಿದ್ದ ಕೊರಿಯರ್ ಲಾರಿಗೆ ಡಿಕ್ಕಿ ಹೊಡೆದು ಚಕ್ರಕ್ಕೆ ಸಿಕ್ಕಿಕೊಂಡು ಕೆಲ ದೂರ ಕಾರು ಹೋಗಿದೆ. ವೇಗಕ್ಕೆ ಕಾರು ಸಂಪೂರ್ಣ ಜಜ್ಜಿ ಹೋಗಿದ್ದು, ಕಾರಿನಲ್ಲಿದ್ದ 6 ಜನರ ದೇಹ ಛಿದ್ರವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎಷ್ಟು ಸಮಯದ ನಂತರ ಪೊಲೀಸ್ ಮತ್ತು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು, ತಕ್ಷಣ ಸ್ಥಳಕ್ಕೆ ಬಂದು ಮೃತದೇಹಗಳನ್ನು ಆಂಬ್ಯುಲೆನ್ಸ್ ವಾಹನದಲ್ಲಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ನಂತರ ಜೆಸಿಬಿ ಮೂಲಕ ಅಪಘಾತ ವಾಹನವನ್ನು ತೆರವುಗೊಳಿಸಲಾಯಿತು. ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತಾ, ಡಿವೈಎಸ್ಪಿ ಇತರರು ಆಗಮಿಸಿ ಪರಿಶೀಲನೆ ನಡೆಸಿದರು. ವಾಹನ ಚಾಲನೆ ಮಾಡುವಾಗ ನಿದ್ದೆ ಬರುವ ಸೂಚನೆ ಕಂಡರೆ ರಸ್ತೆ ಬದಿ ಸುರಕ್ಷಿತ ಸ್ಥಳದಲ್ಲಿ ವಾಹನ ನಿಲ್ಲಿಸಿ ವಿಶ್ರಾಂತಿ ನಂತರ ವಾಹನ ಚಾಲನೆ ಮಾಡಬೇಕು. ಅತಿ ವೇಗದಲ್ಲಿ ಯಾರು ವಾಹನ ಚಾಲನೆ ಮಾಡಬೇಡಿ ಎಂದು ಹಾಸನ ನಗರದ ನಿವಾಸಿ ದಸ್ತಗೀರ್ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಬೆಳಗ್ಗೆ ಸುಮಾರು 5:30ರಲ್ಲಿ ಮಂಗಳೂರು ಕಡೆಯಿಂದ ಬರ್ತಾ ಇದ್ದಂಥ ಕಾರು ನಿದ್ದೆಗಣ್ಣಿನಲ್ಲಿ ಮತ್ತೆ ಅತಿ ವೇಗವಾಗಿ ನಿದ್ದೆಗಣ್ಣಲ್ಲಿ ಏನ್ ಮಾಡಿದ್ದಾರೆ, ಡಿವೈಡರ್ನ ಹಾಕ್ತಿದ್ದಾರೆ. ಆ ಕಡೆ ಬೆಂಗಳೂರು ಕಡೆಯಿಂದ ಕೊರಿಯರ್ ತುಂಬ್ಕೊಂಡು ಬರ್ತಾ ಇರೋ ಲಾರಿಗೆ ತಗೊಂಬಂದು ಗುದ್ದಿದ್ದಾರೆ. 5 ಜನ ಸ್ಪಾಟ್ ಆಗಿದ್ದಾರೆ. ಅದ್ರಲ್ಲಿ ಒಂದು ಮಗು ಇದೆ. 5 ಜನ ಸತ್ತೋಗಿದ್ದಾರೆ. ಮಗು ಸೇರಿಸಿ 6 ಜನ. ತುಂಬಾ ವೇಗದಿಂದ ಚಾಲನೆ ಮಾಡಿರೋದೇ ಇದಕ್ಕೆ ಇದಂತ ಕಾಣ್ತಾ ಇದೆ. ಯಾಕಂದ್ರೆ ಅವ್ರು ಅಪೋಸ್ ಅಲ್ಲಿ ಬರ್ತಾ ಇರೋ ಡಿವೈಡರ್ ಪಾಸ್ ಆಗಿ ಹೊಡೆದು ಅವ್ರು ಬಂದು ಲಾರಿಗೆ ಕೊರಿಯರ್ ಲಾರಿಗೆ. ಇದು ನನ್ನ ಭವಿಷ್ಯ ಕಾರ್ನವ್ರದೇ ತಪ್ಪು. ಜಂಪ್ ಆಗಿದೆ. ಕಾರ್ನವ್ರದೇ ತಪ್ಪು. ಬೆಳಗ್ಗೆ ಸುಮಾರು 5:30 ಎಲ್ಲ ಮಾಡಿದ್ದಾರೆ. ಪೊಲೀಸ್ನವ್ರು ಪಾಪ ತುಂಬಾ ಪೊಲೀಸ್ನವರೆಲ್ಲ, ಸಾರ್ವಜನಿಕರೆಲ್ಲ ಮತ್ತೆ ನಮ್ಮ ಫೈರ್ನವರೆಲ್ಲ ತುಂಬಾ ಇದ್ ಮಾಡಿ ಮಾಡೋರೆ. ಗ್ಯಾಸ್ ಕಟ್ರೆಲ್ಲ ತಗೊಂಡ್ಬಂದು ಮುಸಲ್ಮಾನ ಸರ್ ಇತಿಹಾಸ ಕಾರು ಇತಿಹಾಸ ಕೊರಿಯರ್ ಲಾರಿ ಒಂದೇನು ಪಾಪ ಯಾವುದು ಕಾರ್ನವರು ಇಲ್ಲಿ ಕೇಳ್ಪಟ್ಟಂಗೆ ಮಂಗಳೂರು ಕಡೆಯಿಂದ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದಾರೆ, ಚಿಕ್ಕಬಳ್ಳಾಪುರ ಅಂತ ಗೊತ್ತಾಯ್ತು. ಪಾಪ ಯಾರು ಇರ್ಲಿಲ್ಲ ಅಲ್ಲಿ ಜೀವಂತ ಬರ್ಬೇಕಾದ್ರೆ, ಎಲ್ಲ ಸ್ಪಾಟ್ ಆಗಿದ್ದಾರೆ. ಪಾಪ ತುಂಬಾ ರಕ್ಷಕ ಇಲಾಖೆಯವರೆಲ್ಲ ತುಂಬಾ ಕಷ್ಟ ಪಡ್ತಾವ್ರೆ. ತುಂಬಾ ಇದ್ ಮಾಡಿ ಕ್ಲಿಯರ್ ಮಾಡೋರೆಲ್ಲ, ಸಾರ್ವಜನಿಕರೆಲ್ಲ ಇದಕ್ಕೆ ಸಹಕರಿಸ್ತವ್ರೆ. ತುಂಬಾ ದುಃಖ ಆಗ್ತಾ ಇದೆ ನೋಡಿ. ಒಂದ್ ಮೆಸೇಜ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಬೆಳಗಿನ ಜಾವ ಏನು ಬರ್ತಿರೋ ನೀವೆಲ್ಲ ನಿದ್ದೆಗಣ್ಣಲ್ಲಿ ದಯವಿಟ್ಟು ನಿದ್ದೆ ಬಂದ್ರೆ ಎಲ್ಲಾರ ಸೈಡಿಗೆ ಹಾಕಿ ಮಲ್ಕೊಳ್ಳಿ. ಸುಮ್ನೆ 10 ನಿಮಿಷದ ನಿದ್ದೆಗೋಸ್ಕರ ಸುಮ್ನೆ ಎಲ್ಲ ಇಡೀ ಜೀವನನೇ ಕಳ್ಕೊಂತಾರೆ. ಜಾಗೃತವಾಗಿ ನಿಧಾನವಾಗಿ ಚಾಲನೆ ಮಾಡಬೇಕು ಚಾಲಕರು. ಹೋಗಿ
ASI ಮಲ್ಲಿಕಾರ್ಜುನ ಜೊತೆ ಹೋಗೋ ಕೇಳಿ, ಅವ್ರು ಹೋಗ್ಲಿ. ಇನ್ನೊಂದು ಗಾಡಿಯಲ್ಲಿ ಮಲ್ಲಿಕಾರ್ಜುನ ಹೋಗ್ತಾರೆ. ಎಲ್ಲಿದ್ದಾರೆ ಮಲ್ಲಿಕಾರ್ಜುನ? ಇನ್ನೊಂದು ಗಾಡಿಯಲ್ಲಿ ಚನ್ನಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರನಹಳ್ಳಿ ಗ್ರಾಮದಲ್ಲಿ ಪ್ರಕೃತಿ ವಿಕೋಪಕ್ಕೆ ಶಿವಶಂಕರ್ ಅವರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ. ಕಳೆದ ಒಂದು ವಾರದಿಂದ ವರುಣನ ಆರ್ಭಟಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ ಅವರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಶೀತಲೀಕರಣಗೊಂಡು ಗೋಡೆಗಳು ಕುಸಿತ ಕಂಡಿವೆ ಎಂದು ಶಿವಶಂಕರ್ ತಿಳಿಸಿದರು. ಈ ದುರ್ಘಟನೆಯಿಂದ ನಮ್ಮ ಕುಟುಂಬಕ್ಕೆ ತುಂಬಾ ನಷ್ಟ ಉಂಟಾಗಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಕೊಡಿಸಬೇಕೆಂದು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಘಟನೆಯ ಬಗ್ಗೆ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ವಾರನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ನಮಸ್ತೆ. ನಾವು ಶಿವಶಂಕರ್ ಅಂತ, ವಾರನಹಳ್ಳಿ ಗ್ರಾಮ, ಚಂದ್ರಪಟ್ಟಣ ತಾಲೂಕು, ದಂಡಿನಹಳ್ಳಿ ಹೋಬಳಿ, ಹಾಸನ ಡಿಸ್ಟಿಕ್ಕು. ಮಳೆ ಹಾನಿಯಿಂದ ಗೋಡೆ ಕುಸಿದು ಎಲ್ಲ ಹಾಳಾಗಿದೆ ಮನೆ. ಇದರ ಸಂಬಂಧಪಟ್ಟವರಿಂದ ನಮಗೊಂದು ಪರಿಹಾರ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ನಾವು ಕಡು ಬಡವರು, ಕಷ್ಟದಲ್ಲಿದೆ ತುಂಬ. ಇದಕ್ಕೊಂದು ಸಂಬಂಧಪಟ್ಟವರಿಂದ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈಗ ಜಾಹೀರಾತು. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, ಸಿಇಟಿ, ಜೆಇಇ, ಎಐಇಇ, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ರಿಚ್ ಕೋರ್ಸ್ ಇರುವುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172 260011 ಮತ್ತು 08172 23122. ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ. ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 901979535 ಮತ್ತು 93536775153.
ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ ಪಿಯು ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172357504 ಮತ್ತು 9019526599. ಹಾಸನ ಜನತೆಗೆ ನಮಸ್ಕಾರ. ಸೊ ನಾವು ಹಾಸನದಲ್ಲಿ ಒಂದು ಹೊಸ ವಿನೂತನ ಒಂದು ಪಿ ಯು ಕಾಲೇಜ್ ಓಪನ್ ಆಗಿದೆ. ಅದರ ಹೆಸರು ಅಧ್ಯಯನ ಪಿ ಯು ಕಾಲೇಜ್ ಅಂತ. ಸೊ ನಿಮಗೆ ಚೇಂಜ್ ಬೇಕು ಅಂತ ಅಂದರೆ, ಹಾಸನದಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಬೇಕು ಅಂತ ಅಂದರೆ ನಮ್ಮ ಅಧ್ಯಯನ ಪಿ ಯು ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರು 10th ಎಕ್ಸಾಮ್ ಬರೆದಿದ್ದೀರಾ, ಅದು CBSE ಬೋರ್ಡ್ ಇರ್ಬೋದು, ICSE ಬೋರ್ಡ್ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು, ಇವರೆಲ್ಲ ನಮ್ಮ ಕಾಲೇಜಿಗೆ ಬನ್ನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈ ಕಾಲೇಜಿಂದ ಮೇನ್ ಸ್ಪೆಷಾಲಿಟಿ ಏನು ಅಂತ ಅಂದರೆ, ಈ ಕಾಲೇಜ್ ಸ್ಟಾರ್ಟ್ ಆಗಿರೋದೇ ಲೆಕ್ಚರ್ಸ್ಗಳಿಂದ, ಮೀನ್ಸ್ ಫ್ರಮ್ ದ ಟೀಚರ್ಸ್ ಫಾರ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ದ ಸ್ಟೂಡೆಂಟ್ಸ್ ಅಂತ. ಯಾಕಂದರೆ ಒಂದು ಒಳ್ಳೆ ಫೆಸಿಲಿಟಿ ಇದೆ, ಒಳ್ಳೆ ಲ್ಯಾಬ್ ಫೆಸಿಲಿಟಿ ಇದೆ ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಆ್ಯಂಡ್ ಈವ್ನಿಂಗ್ ನಮಗೆ ಸ್ಟಡಿ ಅವರ್ಸ್ ಇರುತ್ತೆ, ಅಲ್ಲಿ ನಮ್ಮ ಟೀಚರ್ಸ್ಗಳೇ ಓದಿಸ್ತಾ ಇರ್ತಾರೆ. ಆ್ಯಂಡ್ ಕಾಲೇಜಲ್ಲಿ ನಮ್ಮಲ್ಲಿ ಫಿಸಿಕ್ಸಲ್ಲಿ ತೊಗೊಂಡ್ರೆ ನಮಗೆ ಹೇಮಂತ್ ಸರ್ ಅಂತ ಇದ್ದಾರೆ, ಕೆಮಿಸ್ಟ್ರಿ ನಾನೇ ಮಾಡ್ತಾ ಇದ್ದೀನಿ. ಅದೇ ರೀತಿ ಮ್ಯಾಥ್ಸ್ ಬಂದು ಚೇತನ್ ಸರ್ ಅಂತ ಮಾಡ್ತಾ ಇದ್ದಾರೆ, ಆ್ಯಂಡ್ ಬಯಾಲಜಿ ಬಂದು ಮೋಹನ್ ಸರ್ ಅಂತ. ಹಾಗೆ ಒಂದು ವಿನೂತನ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಇದೆ, ಅಂದರೆ ಥಿಯರಿ ಅಲಾಂಗ್ ವಿತ್ ಇಂಟಿಗ್ರೇಟೆಡ್ ಬ್ಯಾಚ್ ಆದ KCET, ನೀಟ್, JEE, ನಾಟಾ, NDA ಎಕ್ಸಾಮ್ಸ್ ಇವೆಲ್ಲ ಒಟ್ಟಿಗೆ ನಮಗೆ ಕೋಚಿಂಗ್ ನೀಡ್ತಾ ಇರೋದ್ರಿಂದ ಸೆಕೆಂಡ್ PUC ಬಂದಮೇಲೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನಮ್ಮ ಅಧ್ಯಯನ PU ಕಾಲೇಜಿಗೆ ಬನ್ನಿ. ಥ್ಯಾಂಕ್ ಯು. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ. ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ PUC, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, ನೀಟ್ ಮತ್ತು KCET ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ PUC ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜ್ ದಿನನಿತ್ಯ ಶ್ರಮಿಸುತ್ತದೆ. ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ.
10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನಿಮ್ಮದಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್, ಹಾಸನ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಗರದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಶ್ರೀಜಿ ವೇದಿಕ್, ಶ್ರೀ ಗಾಯತ್ರಿ ದೇವಿ ಜ್ಯೋತಿಷ್ಯ ಮತ್ತು ಪುರೋಹಿತ ಮಂದಿರದ ವತಿಯಿಂದ ಮಕ್ಕಳಿಗೆ 2 ದಿನದ ಸಂಸ್ಕಾರ ಬಾಲಬೋಧಿ ಶಿಬಿರ ತರಬೇತಿ ಪ್ರಾರಂಭವಾಯಿತು. ಮಕ್ಕಳ ಕಾರ್ಯಕ್ರಮವಾದ್ದರಿಂದ ಈ ಕಾರ್ಯಕ್ರಮವನ್ನು ಪುಟಾಣಿ ಮಕ್ಕಳಿಂದಲೇ ಉದ್ಘಾಟನೆಯನ್ನ ಮಾಡಲಾಯಿತು. ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ಉಚಿತವಾಗಿ ಸಂಸ್ಕಾರ ಬಾಲಬೋಧಿ ತರಗತಿಗಳು 2 ದಿನಗಳ ಕಾಲ ನಡೆಯಲಿದ್ದು 6 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳನ್ನ ಈ ತರಗತಿಯಲ್ಲಿದ್ದು, ಈ ಕಾರ್ಯಾಗಾರದಲ್ಲಿ ಮಕ್ಕಳಿಗೆ ಪ್ರತಿದಿನ ನಾವು ಮಾಡುವ ಕೆಲಸಗಳು, ಒಟ್ಟಿಗೆ ಶ್ಲೋಕಗಳನ್ನು ಹೇಗೆ ಜೋಡಿಸಿಕೊಳ್ಳಬಹುದು, ಸಂಸ್ಕಾರಯುತ ಜೀವನಕ್ಕೆ ಅಗತ್ಯವಾಗಿರುವ ಶ್ಲೋಕಗಳನ್ನು ಹಾಗೂ ಆದಿತ್ಯ ಹೃದಯವನ್ನು ಹೇಳಿಕೊಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಈ ಶಿಬಿರದ ಪ್ರಯೋಜನ ಪಡೆಯುತ್ತಿದ್ದಾರೆ. ಕಾರ್ಯಾಗಾರದ ನಂತರ ಮಕ್ಕಳಿಗೆ ಪ್ರಶಂಸಾ ಪತ್ರ ನೀಡಲಾಗುವುದು ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಪ್ ಶರ್ಮಾ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀಜಿ ವೇದಿಕ್ ಸಂಸ್ಥೆ ಮುಖ್ಯಸ್ಥರಾದ ಪ್ರದೀಪ್ ಶರ್ಮಾ, ಕಲ್ಲೇಶ್ ಆಚಾರ್ಯ ಹಾಗೂ ದೇವಾಲಯದ ಕಾರ್ಯದರ್ಶಿಗಳಾದ ಕೇಶವ್ ಪ್ರಸಾದ್, ದೇವಾಲಯದ ಬ್ರಹ್ಮಾನಂದ, ಮೋಹನ್, ಕಲಾವತಿ ಮೊದಲಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ, ಮಗು ಸೇರಿದಂತೆ 6 ಮಂದಿ ಸ್ಥಳದಲ್ಲೇ ಸಾವು, ಶವಗಳನ್ನು ಹೊರತೆಗೆಯಲು ಹರಸಾಹಸಪಟ್ಟ ಪೊಲೀಸರು. ವರುಣನ ಆರ್ಭಟಕ್ಕೆ ಸಂಪೂರ್ಣ ಮನೆನಾಶ. ಮತ್ತು ನಗರದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಮಕ್ಕಳಿಗೆ 2 ದಿನದ ಸಂಸ್ಕಾರ ಬಾಲಬೋಧಿ ಶಿಬಿರ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.